ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ಶತ್ರುಗಳು ಹೆಚ್ಚಾಗಿದ್ದಾರಾ? ಅವರಿಗೆ ಕೇಡು ಬಯಸುವಂಥ ಮಂದಿ ಜಗತ್ತಿನೆಲ್ಲೆಡೆ ಇದ್ದಾರಾ? ಅವರಿಗೂ ಕೂಡ ಪದೇ ಪದೇ ಒಂದಷ್ಟು ಸಮಸ್ಯೆಗಳು ಬೆಂಬಿಡದಂತೆ ಕಾಡ್ತಾ ಇವೆಯಾ? ಇಂತಹ ಪ್ರಶ್ನೆಗಳೊಂದಿಗೆ ಇದೀಗ ಅವರು ನಂಬಿರುವ ಪಂಜುರ್ಲಿ ದೈವ ಸದ್ಯಕ್ಕೆ ಅಭಯವನ್ನು ನೀಡಿದೆ. ಅಷ್ಟೇ ಅಲ್ಲ, ಎಚ್ಚರಿಕೆಯನ್ನು ಕೂಡ ಆ ದೈವ ಕೊಟ್ಟಿದೆ. ಮಂಗಳೂರು ಭಾಗದಲ್ಲಂತೂ ದೈವ ಆರಾಧನೆಯೇ ಹೆಚ್ಚು. ಅಲ್ಲಿನ ಬಹುತೇಕರು ಆ ದೈವಕ್ಕೆ ತಲೆಬಾಗ್ತಾರೆ, ದೈವ ಹೇಳಿದ್ದನ್ನು ಮಾಡ್ತಾರೆ. ಕಷ್ಟ ಅಂದಾಗ ಆ ದೈವದ ಮೊರೆ ಹೋಗ್ತಾರೆ, ಸೇವೆಯನ್ನು ಮಾಡ್ತಾರೆ, ಹರಕೆಯನ್ನು ಕಟ್ಕೋತಾರೆ. ಈಗ ನಟ ರಿಷಬ್ ಶೆಟ್ಟಿ ಕೂಡ ದೈವದ ಮೊರೆ ಹೋಗಿದ್ದಾರೆ. ಆ ದೈವ ಈಗ ರಿಷಬ್ ಶೆಟ್ಟಿಗೆ ಶತ್ರುಗಳು ಹೆಚ್ಚಾಗಿರುವ ಬಗ್ಗೆ ಹೇಳಿದೆ. ನಿನಗೆ ಕೇಡು ಬಯಸುವ ಮಂದಿ ಇದ್ದಾರೆ, ಅಷ್ಟೇ ಅಲ್ಲ, ನೀನು ಹರಕೆ ಕಟ್ಕೋ, ನನ್ನ ಸೇವೆ ಮಾಡು, ನಾನು ನಿನಗೆ ಒಳ್ಳೆಯದನ್ನೇ ಮಾಡ್ತೀನಿ ಅಂಥೇಳಿ ಅಭಯವನ್ನು ಕೊಟ್ಟಿದೆ. ಇಷ್ಟಕ್ಕೂ ರಿಷಬ್ ಶೆಟ್ಟಿ ದೈವದ ಮೊರೆ ಹೋಗಿದ್ದು ಯಾಕೆ, ಅಲ್ಲಿ ನಡೆದಿದ್ದು ಏನು ಅನ್ನೋದಾದರೆ, ರಿಷಬ್ ಶೆಟ್ಟಿ ಅವರು ಕದ್ರಿಯ ಬಾರೆಬೈಲ್ ವಾರಾಹಿ ಪಂಜುರ್ಲಿ ಜಾರಂದಾಯ ದೈವದ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ತಮ್ಮ ಪತ್ನಿ ಹಾಗೂ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ದರು. ಉತ್ಸವದ ಕೊನೆಯಲ್ಲಿ, ಉತ್ಸವ ಎಲ್ಲ ನಡೆದಂಥ ಸಂದರ್ಭದಲ್ಲಿ ಇದ್ದು ಲಾಸ್ಟ್ನಲ್ಲಿ ವಾರಾಹಿ ಪಂಜುರ್ಲಿ ಬಳಿ ತಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ ರಿಷಬ್. ಆಗ ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ, ನಿನ್ನ ಸಂಸಾರವನ್ನು ಹಾಳು ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ, ನೀನು ಕಾರ್ಯಫಲ ನೀಡದಂತೆ ಭಾಳಷ್ಟು ಜನ ನಿನಗೆ ಸಂಚು ರೂಪಿಸ್ತಾ ಇದ್ದಾರೆ, ನಿನಗೆ ಗಂಡಾಂತರ ಬಂದಿದೆಯಾ ಅಂತಲೇ ಈಗ ಬಂದಿದೆಯಾ, ನಿನಗೆ ನಂಬಿದ ದೈವ ಕೈ ಬಿಡಲ್ಲ, ಯಾರು ನಿನಗೆ ಕೇಡನ್ನು ಬಗೆದಿದ್ದಾರೆ ಅಂತೇಳಿ ನನಗೀಗ ಹೇಳಲ್ಲ, ಆದರೆ ನೋಡ್ಕೋತೀನಿ ಅವ್ರನ್ನ, ನನಗೆ ಸೇವೆ ಮಾಡುವ ಹರಕೆ ಮಾಡ್ಕೋ, 5 ತಿಂಗಳಲ್ಲಿ ನಿನಗೆ ಒಳ್ಳೆಯದನ್ನೇ ಮಾಡ್ತೀನಿ ಅಂಥೇಳಿ ಆ ಪಂಜುರ್ಲಿ ದೈವ ಅಭಯವನ್ನು ಕೊಟ್ಟಿದೆ. ಕಾಂತಾರ ಸಿನಿಮಾ ಜಗತ್ತಿನೆಲ್ಲೆಡೆ ದೊಡ್ಡ ಸಕ್ಸಸ್ ಕಂಡಿತ್ತು. ಅಷ್ಟೇ ಅಲ್ಲ, ಆ ಸಿನಿಮಾ ಮೂಲಕ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಹೀರೋ ಆಗಿಬಿಟ್ರು. ನಿರ್ದೇಶಕರಾಗಿಯೂ ಕೂಡ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಂಡರು. ಆದರೆ ಅದೇಕೋ ಏನೋ ಕಾಂತಾರ 2 ಶುರು ಆದಾಗ ಅವರಿಗೆ ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗ್ತಲೇ ಬಂದವು. ಇಷ್ಟಕ್ಕೂ ಕೈ ಮುಗಿದು ಬೇಡಿಕೊಂಡಿರ್ತಕ್ಕಂಥ ರಿಷಬ್ ಶೆಟ್ಟಿ ಅವರ ಕಾಂತಾರ 2 ಸಿನಿಮಾಗೆ ವಿಘ್ನ ಕಾಡ್ತಾ ಇದೆಯಾ? ಈ ಪ್ರಶ್ನೆಗೆ ಎಲ್ಲರಿಗೂ ಕಾಮನ್ ಆಗಿ ಎದುರಾಗ್ತದೆ. ಆದರೆ ಕಾಂತಾರ 2 ಶೂಟಿಂಗ್ ವೇಳೆ ಒಂದಷ್ಟು ಸಮಸ್ಯೆಗಳು ಅವರಿಗೂ ಕೂಡ ಎದುರಾಗಿದ್ದು ನಿಜ. ಹಾಗಾದರೆ ಕಾಂತಾರ 2 ಚಿತ್ರೀಕರಣ ಸಂದರ್ಭದಲ್ಲಿ ಆದಂಥ ಆ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಕಾಂತಾರ 2 ಏನು ಶೂಟಿಂಗ್ ಶುರುವಾಯಿತು ಆ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದವು, ಗೊಂದಲಗಳು ಕೂಡ ಎದ್ದಿದ್ವು. ಆ ಚಿತ್ರ ಸೆಟ್ಟೇರಿದ ಬಳಿಕ ಅನೇಕ ಸಮಸ್ಯೆಗಳು ಕೂಡ ಎದುರಾದವು. ಹಾಸನದ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲೂ ಕೂಡ ಸ್ಫೋಟಕ ವಸ್ತುವನ್ನು ಬಳಕೆ ಮಾಡಲಾಗಿದೆ ಅಂತೇಳಿ ಆರೋಪ ಕೇಳಿಬಂತು. ಆಗ ಅರಣ್ಯ ಅಧಿಕಾರಿಗಳು ತನಿಖೆ ಮಾಡಿದ್ರು, ಆ ಚಿತ್ರತಂಡಕ್ಕೆ ಎಚ್ಚರಿಕೆ ಕೊಟ್ಟರು, ರಿಷಬ್ ಶೆಟ್ಟಿಗೂ ಹೇಳಿದರು. ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಕಲಾವಿದರು ಇದ್ದಂಥ ಒಂದು ಮಿನಿ ಬಸ್ ಕೂಡ ಪಲ್ಟಿಯಾಗಿತ್ತು. ಆಮೇಲೆ ವೇತನ ಕೊಟ್ಟಿಲ್ಲ ಅಂತಲೂ ಕೂಡ ಒಂದಷ್ಟು ಜನ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಈ ರೀತಿಯ ಅನೇಕ ಘಟನೆಗಳು ನಡೆದು ಈ ವಿವಾದಗಳು ಕೂಡ ರಿಷಬ್ ಅವರನ್ನು ಸುತ್ತುಕೊಂಡವು. ರಿಷಬ್ ಶೆಟ್ಟಿ ಆಗಾಗ ದೈವದ ಮೊರೆ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಈಗ ಹಲವಾರು ವರ್ಷಗಳ ಬಳಿಕ ಮತ್ತೆ ರಿಷಬ್ ಸೇವೆಗೆ ಮುಂದಾಗಿದ್ದಾರೆ. ಆ ದೈವದ ಉತ್ಸವದ ಕೊನೆಯಲ್ಲಿ ದೈವದ ಮುಂದೆ ನಿಂತ್ಕೊಂಡು ತಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಆ ದೈವ ಎಲ್ಲವನ್ನು ಹೇಳಿ ಈಗ ಅಭಯ ನೀಡಿದೆ. ದೈವ ಹೇಳಿರುವುದು ಸರಿಯೇ, ಯಾಕೆಂದರೆ ರಿಷಬ್ ಈಗ ಪ್ಯಾನ್ ಇಂಡಿಯಾ ನಿರ್ದೇಶಕ ಕಮ್ ನಟ. ಅವರ ಯಶಸ್ಸನ್ನು ಸಂಭ್ರಮಿಸಿದವರು ತುಂಬಾ ಕಡಿಮೆ. ಆದರೆ ಅವರನ್ನು ವಿರೋಧಿಸುವ ಶತ್ರುಗಳು ಕೂಡ ಹೆಚ್ಚಾಗಿದ್ದು ಕೂಡ ಹೌದು. ಸಿನಿಮಾ ರಂಗದಲ್ಲಿ ಯಾರು ಬೆಳೀತಾರೆ, ಯಾರು ಮುಂಚೂಣಿಯಲ್ಲಿರ್ತಾರೆ, ಅವರ ಬಗ್ಗೆ ಮಾತಾಡೋರು, ಅವರನ್ನು ಕೆಳಗಿಳಿಸ್ಬೇಕಂತ ಸಂಚು ರೂಪಿಸೋರು ಸದಾ ಇದ್ದೇ ಇರ್ತಾರೆ. ಸೊ ಈಗ ರಿಷಬ್ಗೂ ಕೂಡ ಅಂಥದ್ದೊಂದಷ್ಟು ಮಂದಿ ಇದ್ದಾರೆ ಅಂತ ದೈವ ಹೇಳ್ಕೊಂಡಿದೆ. ದೈವದ ಮಾತನ್ನು ಕೇಳಿಸಿಕೊಂಡಿರ್ತಕ್ಕಂಥ ರಿಷಬ್ ಈಗ ಸೇವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೈವದ ಅಭಯ ಸಿಕ್ಕಿರುವುದರಿಂದ ಸದ್ಯ ಅವರು ನಿರಾಳರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದೇನೇ ಇರಲಿ, ಎಲ್ರಿಗೂ ಕೂಡ ಈಗ ಕಾಂತಾರ 2 ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಆ ಸಿನಿಮಾ ಕುತೂಹಲವನ್ನು ಕೂಡ ಹುಟ್ಟಿಸಿದೆ. ಈ ಚಿತ್ರ ಈ ವರ್ಷದ ಅಕ್ಟೋಬರ್ 2ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಇವಾಗ ಅನೌನ್ಸ್ ಕೂಡ ಮಾಡಿದ್ದಾರೆ.
ಈ ಸಿನಿಮಾದ ಕೆಲಸ ಉಳಿದಂಥ ಕೆಲಸಗಳು ಜೋರಾಗಿಯೇ ನಡೀತಾ ಇದೆ. ಅಂತೂ ಪಂಜುರ್ಲಿ ದೈವ ನೀಡಿರುವ ಅಭಯದಿಂದ ರಿಷಬ್ ಸದ್ಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ದೈವ ನಂಬಿದವರನ್ನು ಯಾವತ್ತೂ ಕೈ ಬಿಡಲ್ಲ ಎಂಬ ನಂಬಿಕೆ ರಿಷಬ್ ಅವ್ರಿಗೂ ಇದೆ. ಅದೇ ನಂಬಿಕೆಯಲ್ಲಿ ತಮ್ಮ ಸಿನಿಮಾ ಕೆಲಸದಲ್ಲಿ ಈಗ ಅವರು ತೊಡ್ಕೊಂಡಿದ್ದಾರೆ.